ಇತಿಹಾಸಕಾರ ಮತ್ತು ಗುರುಗಳಾಗಿದ್ರು. ನೋಡ್ರಿ ಇಂಥ ನೋಡ್ರಿ ಇಷ್ಟೆಲ್ಲವನ್ನು ರಾಜ ಇದ್ರು ಕೂಡ ತನ್ನ ಹೆಸರಿನ ಮೇಲೆ ಅವರು ಕಟ್ಟಡ ಕಟ್ಟಲಿಲ್ಲ. ಈ ಮೊಹಮ್ಮದ್ ಬಕ್ತಿಯಾರ್ ಕಾಕಿಯವರ ಸವಿ ನೆನಪಿನಲ್ಲಿ ಭಾರತದಲ್ಲಿ ದೆಹಲಿ ಪ್ರದೇಶದಲ್ಲಿ ಕುತುಬ್ ಮಿನಾರ್ ಎನ್ನುವ ಒಂದು ಕಟ್ಟಡವನ್ನು ಇವರು ಏನ್ ಮಾಡ್ತಾರೆ, ಕಟ್ಟಡವನ್ನು ಕಟ್ಟಲು ಸ್ಥಾಪನೆ ಮಾಡ್ತಾರೆ. ಯಾರು ಹೇಳ್ರಿ? ಕುತುಬ್ ಮಿನಾರ್. ಯಾರು ಕಟ್ಟಾರ ಕುತುಬ್ ಮಿನಾರ್? ಇಲ್ಲಿ 3 ಕ್ವಶನ್ ಬರ್ತಾವ್ರಿ. ಕುತುಬ್ ಮಿನಾರವನ್ನು ಕಟ್ಟಡವನ್ನು ಅಡಿಪಾಯ ಹಾಕಿದವರು ಯಾರು? ಸ್ಟಾರ್ಟ್ ಮಾಡಿದವ್ರು ಕೇಳ್ತಾರೆ. ಕುತುಬ್ ಮಿನಾರವನ್ನು ಸ್ಟಾರ್ಟ್ ಮಾಡಿದ್ರು ಯಾರೇ? ಕುತುಬ್ ಮಿನಾರ್ ಎಲ್ಲದರಿ? ದೆಹಲಿದಾಗ ಅದ್ರಿ. ಯಾರು ಸ್ಟಾರ್ಟ್ ಮಾಡಿದ್ರು ಕಟ್ಟಡವನ್ನು ಕಟ್ಟಲಿಕ್ಕ? ಯಾರು? ಕುತುಬುದ್ದೀನ್ ಐಬಕ್. ಸರ್, ಕುತುಬುದ್ದೀನ್ ಐಬಕ್ ಕುತುಬ್ ಮಿನಾರ್ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಕಂಪ್ಲೀಟ್ ಮಾಡಿದ್ರು ಇಲ್ತುಮಿಶ್. ಯಾರು? ಇವ್ರು ಅತಿ ಬೇಗನೆ ಮರಣ ಹೊಂದ್ ಬಿಡ್ತಾರ. ಇದನ್ನ ಕಂಪ್ಲೀಟ್ ಮಾಡಿದವ್ರು ಯಾರು ಹೇಳ್ರಿ? ಇಲ್ತುಮಿಶ್. ಕುತುಬ್ ಮಿನಾರ್ ಅನ್ನು ಕಟ್ಟಡವನ್ನು ಕಂಪ್ಲೀಟ್ ಮಾಡಿದವ್ರು ಯಾರು ಕೇಳ್ತಾರೆ? ಇಲ್ತುಮಿಶ್. ಆದ್ರ ಮುಂದ ಈ ಕುತುಬ್ ಮಿನಾರ್ 3 ಅಂತಸ್ತು ಇದ್ದಿರ್ತದ್ರಿ. ಶೆಡ್ಯೂಲ್ ಬರೆದು ಬಿದ್ದಿರ್ತದ. ಕುತುಬ್ ಮಿನಾರ್ ಅನ್ನು ಶೆಡ್ಯೂಲ್ ಬಡದಾಗ 3 ಅಂತಸ್ತಿನಿಂದ 5 ಅಂತಸ್ತಿಗೆ ಹೆಚ್ಚಿಸಿದವರು ಯಾರು ಕೇಳಿದ್ರೆ ಫಿರೋಜ್ ಶಾ ತುಗ್ಲಕ್. ಯಾರು ಹೇಳ್ರಿ? ಫಿರೋಜ್ ಶಾ ತುಗ್ಲಕ್. 3 ಅಂತಸ್ತಿನಿಂದ 5 ಅಂತಸ್ತಕ್ಕೆ ಶೆಡ್ಯೂಲ್ ಅನ್ನು ಬಡಿದಾಗ ಯಾರು ಹೆಚ್ಚಿಸ್ತಾರೆ? ಫಿರೋಜ್ ಶಾ ತುಗ್ಲಕ್. ಫಿರೋಜ್ ಶಾ ತುಗ್ಲಕ್ ಅನ್ನೋರು ಇದಕ್ಕ ಮರು ನಿರ್ಮಾಣ ಕೈಗೊಳ್ತಾರೆ. ಸರ್, ಕುತುಬ್ ಮಿನಾರ್ ಎಷ್ಟು ಅದರ? 73 ಮೀಟರ್ ಎತ್ತರ ಅದ ನೋಡ್ರಿ. ಎಷ್ಟು ಅದ ರೀ? 73 ಮೀಟರ್ ಎತ್ತರ ಅದ ರೀ. 240 ಫೀಟ್ ಅದ ನೋಡ್ರಿ. ಫೀಟ್ ಹಾಕಿದ್ರೆ 240 ಫೀಟ್. ಎಲ್ಲಿ ಬರ್ತದ್ರಿ ಇದು? ದೆಹಲಿದ. ರೈಟ್. ನೆಕ್ಸ್ಟ್ ಇದಾದ್ಮೇಲೆ ನೋಡ್ರಿ, ಭಾರತದಲ್ಲಿ ಪ್ರಸಿದ್ಧವಾಗಿ ನೋಡ್ರಿ ಅವರು ಒಂದು ಕುವಾತುಲ್ ಇಸ್ಲಾಂ ಮಸೀದಿ ಕಟ್ಟಿದ್ರು. ಅಜ್ಮೀರದಲ್ಲಿ ಅಡೈ ದಿನಕ ಚೋಪ್ರಾ ಎಂಬ ಮಸೀದಿ ಕಟ್ಟಿದ್ರಿ. ದೆಹಲಿಯಲ್ಲಿ ಕುತುಬ್ ಮಿನಾರವನ್ನು ಸ್ಥಾಪನೆ ಮಾಡಿದ್ರು. ಇದ್ರ ಜೊತೆಗೆ ಇವ್ರು ಇನ್ನೊಂದೇನು ಗೊತ್ತಾ? ಬಂದಿರತಕ್ಕಂತ ಪ್ರತಿಯೊಂದು ಪ್ರಜೆಗಳಿಗೆ ಏನಂದ್ರ ಲಕ್ಷ ಗಂಟ್ಲೆ ಅಮೌಂಟ್ ಅನ್ನು ದಾನ ಮಾಡ್ತಿದ್ರತ್ರಿ. ಅದ್ರ ಸಲುವಾಗಿ ಇವರೀಗ ಲಾಕ್ ಬಕ್ಷ ಅಂತ ಬಿರುದಿತ್ತು. ಇದು ಕ್ವಶನ್ ಕೇಳ್ಯಾರ ನೋಡಿ. UPSC ಕೇಳ್ಯಾರ. ಇದು ಸ್ಟೇಟ್ ಎಕ್ಸಾಮ್ ಇದ್ರೆ ಬಹಳ ಸರ್ತಿ ಕೇಳ್ಯಾರ. ಏನ್ರಿ? ಲಾಕ್ ಬಕ್ಷ ಎಂಬ ಬಿರುದು ಯಾರಿಗಿತ್ರಿ? ಲಾಕ್ ಬಕ್ಷ ಅಂದ್ರ ಬಂದಿರತಕ್ಕಂತ ಜನರಿಗೆ ತೋರಿ ಎಂಜಾಯ್ ಈ ಕೊಡ್ತಾರ್ರಿ. ಬಂದದೇ ಕೊಡಲ್ಲ. ಈಗ ಅವೇ ಗೃಹ ಜ್ಯೋತಿನ ಕರೆಕ್ಟ್ ಬರ್ಲಾಗ್ಯಾವ. ಇದು ಶ್ರೀ ಯಾವ್ರಿ ಗೃಹಲಕ್ಷ್ಮಿನೇ 3 ತಿಂಗಳಿಗೊಮ್ಮೆ ಬರ್ಲಕತ್ತಾವ. ಒಳಗೊಮ್ಮೆ ಹಾರಿಸ್ತಾರ. ಹಂಗೆ ಬಂದಡ್ ಬರ್ಸ್ಕೊಳಗತ್ತೀರಿ ನೀವು. ಬಂದ್ ಆತವ್ರು. ಹಂಗಂತ ನಾ ಹೇಳತ್ತಿಲ್ಲ, ಸರ್ಕಾರ ಹೇಳತ್ತ ಮುಂದ. ಇದ್ರ ಹೆಚ್ಚಿಗೆ ಮಾಡಿದ್ರೆ ಹೆಚ್ಚಿಗೆ ಮಾಡಬಹುದು. ನೀವ್ ಹೆಚ್ಚಿಗೆ ಮಾಡ್ಬೇಕಾ ಕಡಿಮೆ ಮಾಡ್ಬೇಕೇನ್ ಬಂದ್ ಮಾಡ್ಬೇಕು ನಿಮ್ ಪ್ರಕಾರ? ಇದು ಬಿಟ್ಟು ಒಳ್ಳೆ ಎಜುಕೇಶನ್ ಕೊಡ್ಬೇಕು. ಕರೆಕ್ಟ್ ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಶನ್ ಕೊಟ್ಬಿಡ್ಬೇಕು. ಮೆಡಿಕಲ್ ಓದ್ರಿ, ಇಂಜಿನಿಯರಿಂಗ್ ಓದ್ರಿ, ಏನು ಓದ್ರಿ ಫ್ರೀ. ರೈತರಿಗ ನೀರಾವರಿಗೆ ಮಾಡ್ಕೊಡ್ಬೇಕು. ರೈತರಿಗೆ ನೀರಾವರಿ ಬೆಂಬಲ ಬೆಲೆ, ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಉದ್ಯೋಗ ಕೊಟ್ರೆ ಯಾವುದೇ ಸರ್ಕಾರದ ಭಾಗ್ಯನ ಬೇಡ. ನಾವೇ ಕೊಡ್ತೇವೆ ಮಂದಿ. ಕರೆಕ್ಟ್ ರೀ. ನೆಕ್ಸ್ಟ್ ಲಾಕ್ ಬಕ್ಷ ಜೊತೆಗೆ ಮಲ್ಲಿಕ್ ಅಂತ ಇನ್ನೊಂದಿತ್ತು. ಮಲ್ಲಿಕ್ ಎಂಬ ಇದು ಕೇಳಿಲ್ಲ ಗೊತ್ತೇನೆ.